ಆನೇಕಲ್ ಪಟ್ಟಣದ ಶ್ರೀ ತಿಮ್ಮರಾಯಸ್ವಾಮಿ ಶಾಲೆಯ ವಿದ್ಯಾರ್ಥಿಗಳ ಓದಿನ ಗುಣಮಟ್ಟವನ್ನು ಹೆಚ್ಚಿಸಬೇಕೆಂಬ ಸದುದ್ದೇಶದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಬೆಂಚ್ ಹಾಗೂ ಡೆಸ್ಕ್ಗಳನ್ನು ನೀಡಲಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಆನೇಕಲ್ ತಾಲೂಕಿನಲ್ಲಿ 1.50 ಕೋಟಿ ರೂಪಾಯಿ ವೆಚ್ಚದಲ್ಲಿ 17 ಸರ್ಕಾರಿ ಶಾಲೆಗಳಿಗೆ 161 ಬೆಂಚ್ ಹಾಗೂ ಡೆಸ್ಕ್ಗಳನ್ನು ವಿತರಿಸಿದರು. ಇನ್ನು ಸರ್ಕಾರಿ ಶಾಲೆಗಳಿಗೆ ಬೆಂಚ್ ಹಾಗೂ ಡೆಸ್ಕ್ಗಳ ವಿತರಣಾ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರು ಹಾಗೂ ಚಿನ್ಮಯ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಹಾಗಡಿಯವರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಅವರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಆನೇಕಲ್ ತಾಲೂಕಿನ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಬೆಂಚ್ ಹಾಗೂ ಡೆಸ್ಕ್ಗಳನ್ನು ವಿತರಿಸುತ್ತಿರುವುದು ಶ್ಲಾಘನೀಯ ವಿಚಾರವಾಗಿದೆ. ಮುಂದಿನ ದಿನಗಳಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಜೊತೆಗೂಡಿ ಸರ್ಕಾರಿ ಶಾಲೆಗಳನ್ನು ಮತ್ತಷ್ಟು ಉನ್ನತೀಕರಿಸಲಾಗುವುದೆಂದು ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ನ ಮೇಲ್ವಿಚಾರಕಿ ಕಲಾವತಿ, ಶ್ರೀ ತಿಮ್ಮರಾಯಸ್ವಾಮಿ ಶಾಲೆಯ ಆಡಳಿತ ಮಂಡಳಿಯ ಸುರೇಶ್, ಪ್ರವೀಣ್, ತಾಲೂಕು ಶಿಕ್ಷಕರ ಸಂಘದ ಖಜಾಂಚಿ ಗೋವಿಂದರಾಜು, ಸಿಆರ್ಪಿ ಕೋಮಲ, ಶಾಲೆಯ ಶಿಕ್ಷಕರು ಉಪಸ್ಥಿತರಿದ್ದರು. ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ವಿದ್ಯಾದಾನಕ್ಕೆ ಬಹಳ ಶ್ರೇಷ್ಠವಾದ ಒಂದು ಪ್ರಾಶಸ್ತ್ಯವನ್ನು ಪೂಜ್ಯ ಕಾವಂದರು ನೀಡ್ತಾ ಬಂದಿದ್ದು, ಪ್ರತಿ ವರ್ಷ ಬೇರೆ ಬೇರೆ ಶಿಕ್ಷಣ ಕ್ಷೇತ್ರದಲ್ಲಿ ಬೇರೆ ಬೇರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಜ್ಞಾನದೀಪ ಕಾರ್ಯಕ್ರಮದ ಅಡಿಯಲ್ಲಿ ಜ್ಞಾನದೀಪ ಶಿಕ್ಷಕರ ಒದಗಣೆ ಸ್ಕೂಲುಗಳಿಗೆ, ಅದೇ ರೀತಿ ಸ್ಕೂಲುಗಳಿಗೆ ಡೆಸ್ಕ್ ಬೆಂಚು ವಿತರಣೆ ಕಾರ್ಯಕ್ರಮವನ್ನು ಇವತ್ತಿನ ನಮ್ಮ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದು, ತಾಲೂಕಿಗೆ ಸುಮಾರು 17 ಶಾಲೆಗಳಿಗೆ 161 ಡೆಸ್ಕು ಬೆಂಚುಗಳನ್ನು ವಿತರಿಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 1.5 ಕೋಟಿ ಮೌಲ್ಯದ ತಾಲೂಕಿಗೆ 1.5 ಕೋಟಿ ಮೌಲ್ಯವನ್ನು ಪೂಜ್ಯ ಕಾವಂದರು ವಿತರಿಸಿದ ಇದರಲ್ಲಿ 20% ಶಾಲಾಭಿವೃದ್ಧಿ ಸಮಿತಿಯವರು ಅಥವಾ ಊರಿನ ಗಣ್ಯರು ಅವರಿಗೆ ಪ್ರೋತ್ಸಾಹ ನೀಡುವುದರ ಮೂಲಕ ಶಾಲೆಗಳಿಗೆ ಇವತ್ತು ನಾವು ಡೆಸ್ಕ್ ಬೆಂಚನ್ನು ವಿತರಿಸ್ತಾ ಇದ್ದೀವಿ. ಆನೇಕಲ್ ಪಟ್ಟಣ ತಾಲೂಕಿನಲ್ಲಿ ನಾವು ಭಾರತಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ, ವಿನೋಬ ಭಾವೆ ಭಾರತಿ ಪ್ರೌಢಶಾಲೆಯಲ್ಲಿ, ತಿಮ್ಮರಾಯಸ್ವಾಮಿ ಪ್ರೌಢಶಾಲೆಯಲ್ಲಿ ಇವತ್ತು ನಾವು ಸಾಂಕೇತಿಕವಾಗಿ ವಿತರಣೆಯನ್ನು ಮಾಡಿದ್ದೀವಿ. ನಮ್ಮ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಸಾಹೇಬರು ಹಲವು ಸಮಾಜಮುಖಿ ಕೆಲಸಗಳಿಗೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದು ಸಮಾಜಮುಖಿ ಕೆಲಸಗಳಲ್ಲಿ ವಿಶೇಷವಾಗಿ ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಶಾಲಾ ಮಕ್ಕಳಿಗೆ ಭಾಳ ಮುಖ್ಯವಾಗಿ ಬೇಕಾದಂಥ ಮೂಲ ಸೌಕರ್ಯಗಳಾದಂಥ ಡೆಸ್ಕು ಮತ್ತು ಬೆಂಚನ್ನು ಅವರು ಸಮಗ್ರವಾಗಿ ಕುಳಿತುಕೊಂಡು ಬರೀಲಿಕ್ಕೆ ಸೂಕ್ತವಾದ ಡೆಸ್ಕು ಬೆಂಚ್ಗಳನ್ನು ಇವತ್ತು ನಮ್ಮ ಆನೇಕಲ್ ತಾಲೂಕಿನ 160 ಬೆಂಚ್ಗಳು ಸುಮಾರು 18 ಶಾಲೆಗಳಿಗೆ ಸುಮಾರು ಹೇಳ್ದಂಗೆ 1 ಕೋಟಿಗೂ ಅಧಿಕ ಮೌಲ್ಯದ ವೆಚ್ಚದಲ್ಲಿ ಇವತ್ತು ಡೆಸ್ಕ್ ಬೆಂಚನ್ನು ಕೊಟ್ಟಿದ್ದಾರೆ. ನಾನು ವೈಯಕ್ತಿಕವಾಗಿ ನಮ್ಮ ಆನೇಕಲ್ ತಾಲೂಕಿನ ಜನತೆ ಪರವಾಗಿ ಕಾವಂದರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ಇವತ್ತು ಈ ಒಂದು ಶಾಲೆಗಳಿಗೆ, ಖಾಸಗಿ ಶಾಲೆಗಳಿಗೆ ಅವರು 80% ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರು ಕೊಟ್ಟರೆ, ಇನ್ನು 20% ಶಾಲಾ ಅಭಿವೃದ್ಧಿಯವರು ಅಥವಾ ದಾನಿಗಳ ಮುಖಾಂತರ ಕೈ ಜೋಡಿಸ್ಕೊಂಡು ಕೊಟ್ಟಿರ್ತಕ್ಕಂಥದ್ದು. ಇದು ಭಾಳ ಒಂದು ಉತ್ತಮವಾದ ಒಂದು ಬೆಳವಣಿಗೆ. ಅದರಲ್ಲಿ ವಿಶೇಷವಾಗಿ ನಿನ್ನೆ ನಮ್ಮ ತಾಲೂಕಿನ ಗಡಿ ಭಾಗವಾದಂಥ ಸೋಲೂರಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಗಡಿ ಕೇಂದ್ರವಾದ ವಿನೋಬ ಭಾವೆ ಪ್ರೌಢಶಾಲೆಗೂ ಕೂಡ ಕೊಟ್ಟಿದ್ದಾರೆ. ಮತ್ತು ತಾಲೂಕಿನಲ್ಲಿ ಭಾಳ ಪುರಾತನವಾದ ಶಾಲೆ, ಇವತ್ತು ಭಾಳ ಸಮಸ್ಯೆಯಲ್ಲಿರ್ತಕ್ಕಂಥ ಭಾರತಿ ಶಾಲೆಗೂ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಈ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಗೆ ನಾವು ತುಂಬುರಿದ ವಂದನೆಗಳನ್ನು ಸಲ್ಲಿಸ್ತಾ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ಸೇವಾ ಕೈಕಾರ್ಯಗಳು ನಮ್ಮ ತಾಲೂಕಿಗಾಗಲಿ ಅದರ ಸದ್ಬಳಕೆಯನ್ನು ಪಡೆದುಕೊಳ್ಬೇಕಂತಕ್ಕಂಥ ಕೆಲಸವನ್ನು ಮಾಡಬೇಕು. ಇವತ್ತು ಅವರು ಉಚಿತವಾಗೇ ಕೊಡ್ತಾಯಿದ್ರು. ಯಾಕೆ 20% ಅಂದರೆ ನಮ್ಮ ಪಾಲ್ಗೊಳ್ಳುವಿಕೆ ಇಲ್ಲ ಅಂತ ಹೇಳಿದ್ರೆ, ಉಚಿತ ದಾನ ಅಂದಾಗ ಅದನ್ನು ನೆಗ್ಲಿಜೆನ್ಸಿ ಮಾಡ್ತಕ್ಕಂಥದ್ದು ಅಥವಾ ಬೇಜವಾಬ್ದಾರಿ ಇರ್ತಕ್ಕಂಥದ್ದು ಮಾಡ್ತೇವೆ. ನಮ್ಮದು ಕೂಡ ಅದರಲ್ಲಿ ಪಾಲು ಇರ್ತದೆ ಅಂತ ಹೇಳಿದ್ರೆ ಅದನ್ನು ಜಾಗೃತಿ ವಹಿಸ್ತಕ್ಕಂಥದ್ದು, ಜವಾಬ್ದಾರಿ ಇರ್ತಕ್ಕಂಥ ಕೆಲಸದಲ್ಲಿ ಇವತ್ತು ಶಾಲಾ ಮಕ್ಕಳಿಗೆ ಇವತ್ತು ಡೆಸ್ಕ್ ಕೊಡ್ತಕ್ಕಂಥದ್ದು. ನಮ್ಮ ತಾಲೂಕಿನಲ್ಲಿ ಈಗಾಗಲೇ ಹಲವಾರು ಕೆರೆಗಳ ಪುನಶ್ಚೇತನ ಮತ್ತು ಮಹಿಳೆಯರಿಗೆ ಒಂದು ಆರ್ಥಿಕವಾಗಿ ಉನ್ನತೀಕರಣ ಮಾಡ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘ ಮಾಡ್ತದೆ. ಹಾಗಾಗಿ ಅದರ ಎಲ್ಲ ಕೋಆರ್ಡಿನೇಟರ್ಸ್ಗೆ, ಸಹ ಸಂಚಾಲಕರಿಗೆ ನಾನು ತುಂಬುರಿದ ವಂದನೆಗಳನ್ನು ಸಲ್ಲಿಸ್ತೇನೆ. ಜ್ಞಾನದೀಪ ಶಿಕ್ಷಕರ ಯೋಜನೆಯ ಅಡಿಯಲ್ಲಿ ನಾನು ಈ ಶಾಲೆಗೆ ಶಿಕ್ಷಕನಾಗಿ ಆಯ್ಕೆಯಾಗಿದ್ದೇನೆ. ಮತ್ತು ನಮ್ಮ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘವು ವಿವಿಧ ಎಲ್ಲೆಡೆ ಹಲವು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಮತ್ತು ಇವತ್ತು ನಮ್ಮ ಶಾಲೆಯಲ್ಲಿ ಡೆಸ್ಕು ಕೊಡುವಂಥ ಮುಖಾಂತರ ಈ ಒಂದು ಬಡ ಮಕ್ಕಳಿಗೆ ಕೊಟ್ಟಿದ್ದಾರೆ. ಮತ್ತು ಈ ಸದುಪಯೋಗವನ್ನು
ನಮ್ಮ ತಾಲೂಕಿನಲ್ಲಿ ಕನ್ನಡ ಶಾಲೆಯ ವಿದ್ಯಾರ್ಥಿಗಳಿಗೆ ಏನು ಕೊಡ್ತಾ ಬರ್ತಾ ಇದ್ದಾರೆ. ಮತ್ತು ಇನ್ನು ಮಹಿಳೆಯರಿಗೆ ಹೆಚ್ಚು ಹಲವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಈ ಒಂದು ಜ್ಞಾನದೀಪ ಶಿಕ್ಷಕರ ಯೋಜನೆ ಅಡಿಯಲ್ಲಿ ಹೇಳಬೇಕಂತ ಹೇಳಿದರೆ ಇವತ್ತು ನನಗೆ ತುಂಬ ಖುಷಿ ಆಗ್ತಾಯಿದೆ. ಇವತ್ತು ನಾನು ಇಂಗ್ಲೀಷ್ ಶಿಕ್ಷಕನಾಗಿ ಆಯ್ಕೆಯಾಗಿ ಈ ಶಾಲೆಗೆ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಒಂದೊಂದು ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಏಕೋಪಾಧ್ಯಾಯ ಶಿಕ್ಷಕರು ಇದ್ದಾರೆ. ಅಲ್ಲಿ ನಮ್ಮ ಜ್ಞಾನದೀಪ ಶಿಕ್ಷಕರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಅದೇ ರೀತಿ ಈ ಎಲ್ಲ ಸೇವೆಗಳನ್ನು ಮತ್ತು ಇನ್ನೂ ಹೆಚ್ಚು ಸೌಕರ್ಯಗಳನ್ನು ನಮ್ಮ ಕನ್ನಡ ಶಾಲೆಗಳು ಉಳಿವಿಗಾಗಿ ಧರ್ಮಸ್ಥಳ ಸಂಘದವರು ಮಾಡ್ತಾ ಇದ್ದಾರೆ. ನಾನು ಅವರಿಗೆ ತುಂಬ ಹೃದಯ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಎಲ್ರಿಗೂ ಧನ್ಯವಾದಗಳು.